ಅಲ್ಲಿ ಚಾರುಗೆ ನಾನು ಕಾರ್ ಓಡಿಸ್ಬೇಕಿತ್ತು, ಕಾರ್ ಕಲಿತೆ. ಇಲ್ಲಿ ರುಕ್ಕುಗೆ ಆಟೋ ಓಡಿಸ್ಬೇಕಿತ್ತು, ಆಟೋ ಕಲಿತೆ. ಮೊದಲನೇ ದಿನನೇ ಈ ಥರ ಪ್ಯಾಸೆಂಜರ್ಸ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನನಗೆ ಫಸ್ಟ್ ಮೀಟ್ರ್ ಓಡಿಲ್ಲ. ಪ್ಲೀಸ್, ನಂಗೆ ತುಂಬ ಜನ ಕ್ವೆಶನ್ ಕೇಳ್ತಿದ್ದೀರಾ, ನನ್ನ ಹತ್ರ ಆಟೋಗೆ ಲೈಸೆನ್ಸ್ ಇದೆಯಾ ಅದು ಇದು ಅಂತ. ಆ ಥರ ಎಲ್ಲ ಕೇಳಬೇಡಿ, ಕಷ್ಟಪಟ್ಟು ಕಲ್ತಿದ್ದೀನಿ. ನನಗಿಷ್ಟ ಇಲ್ಲ, ಪ್ರಾಬ್ಲಮ್ಸ್ ಲವ್ಸ್ ಮೀ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ನನಗೂ ಗೊತ್ತಿಲ್ಲ ಯಾಕೆ ಕುಡ್ಕೊಂಡು ಇಷ್ಟಪಡ್ತೀನಿ ಅಂತ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ನ ವಿಶೇಷವಾದಂತಹ ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ಎನ್ ರಾಜ್. ಎಸ್, ನಮ್ಮೆಲ್ಲರ ಪ್ರೀತಿಯ ದರ್ಶನ್ ಅವರು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಾರಥಿ ಫಿಲ್ಮಲ್ಲಿ ಆಟೋ ಓಡಿಸಿದ್ರು. ಒಂದು ಸಾರಥಿ ಅಂತಲೇ ಈಗ ಆಟೋ ಓಡಿಸೋರಿಗೆ ಅದು ಫೇಮಸ್ ಆಗಿರುವಂತಹ ರಥ ಅದು. ಸೊ ಈಗ ನಮ್ಮೆಲ್ಲರ ಪ್ರೀತಿಯ ಚಾರು ಅಂದರೆ ಮೌನ ಗುಡ್ಡೆಮನೆ ಅವರು ಝೀ ಕನ್ನಡದಲ್ಲಿ ಒಂದು ಒಳ್ಳೆ ಸೀರಿಯಲನ್ನು ಮಾಡ್ತಾ ಇದ್ದಾರೆ, ಕೃಷ್ಣ ರುಕ್ಕು. ಅದರಲ್ಲಿ ಅವರು ರುಕ್ಕು ಆಗಿದ್ದಾರೆ. ನಾವೆಲ್ಲರೂ ಅವ್ರನ್ನ ಚಾರು ಅಂತ ಕರಿತಿದ್ವಿ, ಇವಾಗ ರುಕ್ಕುಗೆ ಪೋಸ್ಟ್ಪೋನ್ ಆಗಿದ್ದಾರೆ. ಸೊ ಅವರು ಕೂಡ ಇದರಲ್ಲಿ ಆಟೋನ ಓಡಿಸ್ತಾ ಇರೋದು ಬಹಳ ವಿಶೇಷ. ನಾವು ಹೆಣ್ಮಕ್ಳಾಗಿ ನಮಗೊಂದು ವಿಶೇಷ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಇದೊಂದೊಂದಷ್ಟು ಸ್ಪೆಷಾಲಿಟಿ ಇದೆ ಸೀರಿಯಲಲ್ಲಿ. ಜೊತೆಗೆ ಅವರು ಆಟೋ ಓಡಿಸ್ಬೇಕಾದ್ರೆ ಏನು ಚಾಲೆಂಜಸ್ನ ಫೇಸ್ ಮಾಡಿದ್ರು, ಅವ್ರಿಗೆ ಮುಂಚೆನೇ ಬರ್ತಾ ಇತ್ತಾ ಏನು, ಸೊ ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಆಮೇಲೆ ತುಂಬ ವಿಷಯ ಇದೆ ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಚಾರು ಅಂತಲೇ ಬರುತ್ತೆ ನೋಡಿ. ಓಕೆ, ಮೌನ ಗುಡ್ಡೆ ಮನೆಯವರೇ ವೆಲ್ಕಮ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ನಿಮ್ಮನ್ನು ನೋಡಿ ತುಂಬ ವೈಬ್ ಕನೆಕ್ಟ್ ಆಯಿತು ನನಗೂ. ಆಟೋದೆಲ್ಲ ತುಂಬ ಖುಷಿಯಾಗಿದ್ದೀನಿ. ಸೊ ಮೊದಲನೇದಾಗಿ ಕಂಗ್ರ್ಯಾಟ್ಸ್. ಆ್ಯಸ್ ಅ ವಿಮನ್ ಆಗಿ ಒಂದು ಆಟೋ ಓಡಿಸೋದು ಅದು ನಾಟ್ ಈಸಿ ಕೆಲಸ. ಕಂಗ್ರ್ಯಾಚುಲೇಷನ್ಸ್. ಝೀ ಕನ್ನಡಗೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಿದೆ? ಥ್ಯಾಂಕ್ ಯು ಸೋ ಮಚ್. ಝೀ ಕನ್ನಡಗೆ ನನ್ನ ಮೊದಲನೇ ಹೆಜ್ಜೆ. ತುಂಬ ಎಕ್ಸ್ಪೆಕ್ಟೇಷನ್ಸಿಂದ ಬಂದಿದ್ದೀನಿ. ಯಾಕಂದರೆ ಇಲ್ಲಿವರೆಗೂ ನನಗೆ ಸಿಕ್ಕಂಥ ಪ್ರೀತಿ ತುಂಬ ಅಪಾರವಾಗಿತ್ತು. ಇವಾಗ ನಾನು ಮಾಡ್ತಾ ಇರೋ ಪಾತ್ರ, ರುಕ್ಕು ಪಾತ್ರಕ್ಕೆ ಅಷ್ಟೇ ಅಭಿಮಾನ ಹಾಗೆ ಪ್ರೀತಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಆಟೋ ಓಡಿಸ್ತಾ ಇದ್ದೀರಾ, ಏನು ಚಾಲೆಂಜಸ್ನ ಫೇಸ್ ಮಾಡಿದ್ರಿ? ಅದು ಸೈಕಲ್ ಓಡಿಸಿದಷ್ಟು, ಬೈಕ್ ಓಡಿಸಿದಷ್ಟು ಈಸಿ ಅಲ್ಲ. 3 ಚಕ್ರದ ವಾಹನ ಹೇಗಿತ್ತದು? ಅದೇ 2 ಚಕ್ರ ಆಯಿತು, 4 ಚಕ್ರ ಆಯಿತು, ಇವಾಗ 3 ಚಕ್ರಕ್ಕೆ ಬಂದಿದ್ದೀನಿ. ಯಾಕಂದರೆ ಅಲ್ಲಿ ಚಾರುಗೆ ನಾನು ಕಾರ್ ಓಡಿಸ್ಬೇಕಿತ್ತು, ಕಾರ್ ಕಲಿತೆ. ಇಲ್ಲಿ ರುಕ್ಕುಗೆ ಆಟೋ ಓಡಿಸ್ಬೇಕಿತ್ತು, ಆಟೋ ಕಲಿತೆ. ಸೊ ಎಲ್ಲ ವಿದ್ಯೆಗಳು ನಾನು ಇಲ್ಲೇ ಕಲಿತಾ ಇದ್ದೀನಿ. ಇದು ಒಂಥರ ನನಗೆ ಆ್ಯಕ್ಟಿಂಗ್ ಸ್ಕೂಲ್, ಎಲ್ಲ ಆ್ಯಕ್ಟಿಂಗ್ ಸ್ಕೂಲ್, ಡ್ರೈವಿಂಗ್ ಸ್ಕೂಲ್ ಎಲ್ಲ ಆಗಿಬಿಟ್ಟಿದೆ. ಚಾಲೆಂಜಸ್ ಏನು ಅಂದರೆ ಇಟ್ಸ್ ನಾಟ್ ಈಸಿ. ಅಂದರೆ ಗೇರ್ ಹಾಕೋದು ಅದು ಇದು. ನನ್ನ ಫಸ್ಟು ಅದು ಬೇರೆ ಮೊದಲನೇ ದಿನವೇ ಈ ಥರ ಪ್ಯಾಸೆಂಜರ್ಸ್ನ ಕರ್ಕೊಂಡು ಹೋಗಬೇಕು ಅಂದ್ರೆ ನನಗೆ ಫಸ್ಟ್ ಮೀಟ್ರ್ ಓಡಿಲ್ಲ. ಆಟೋ ಮೀಟ್ರ್ ಓಡುತ್ತೆ, ನಂದು ಓಡ್ತಾ ಇಲ್ವಲ್ಲ ಅಂತ. ಬಟ್ 1 ಅವರ್ ಆಲ್ಮೋಸ್ಟ್ ನಾನೊಬ್ಬಳೇ ಪ್ರಾಕ್ಟೀಸ್ ಮಾಡಿ ಯಾಕಂದರೆ ನನಗೆ ಗ್ರಾಸ್ಪಿಂಗ್ ಪವರ್ ತುಂಬ ಬೇಗ ಇದೆ. ಹಾಗಾಗಿ ಟಕ್ಕಂತ ಕಲ್ತ್ಬಿಟ್ಟೆ. ಆ್ಯಂಡ್ ಅವರಿಗೆ ಸ್ವಲ್ಪ ಸೇಫಾಗಿ ಕರ್ಕೊಂಡು ಹೋಗ್ಬೇಕಲ್ಲ, ನಮ್ಮನ್ನ ನಂಬಿ ಹಿಂದೆ ಕೂತಿರ್ತಾರೆ. ಸೊ ಬೆಳಗಿಂದ ಸಂಜೆವರೆಗೂ ಓಡಿಸಿದ್ದೀನಿ. ಫುಲ್ ಇವಾಗ ಸ್ಟಡಿ ಆಗಿದ್ದೀನಿ. ಯಾರೂ ನನ್ನ ಏನು ಕ್ವೆಶನ್ ಕೇಳಬೇಡಿ ಪ್ಲೀಸ್. ನಂಗೆ ತುಂಬ ಜನ ಕ್ವೆಶನ್ ಕೇಳ್ತಿದ್ದೀರಾ, ನನ್ನ ಹತ್ರ ಆಟೋಗೆ ಲೈಸೆನ್ಸ್ ಇದೆಯಾ ಅದು ಇದು ಅಂತ. ಆ ಥರ ಎಲ್ಲ ಕೇಳಬೇಡಿ. ಕಷ್ಟಪಟ್ಟು ಕಲ್ತಿದ್ದೀನಿ. ಸೇಫಾಗಿ ಕರ್ಕೊಂಡು ಹೋಗ್ತೀನಿ, ಸೇಫಾಗಿ ಕರ್ಕೊಂಡು ಬರ್ತೀನಿ. ಓಕೆನಾ? ಎಸ್. ನಿಮ್ಮ ಆಟೋದಲ್ಲಿ ನಾವು ಬರಬೇಕು ಅಂತಲೇ, ನಿಮ್ಮ ಫ್ಯಾನ್ಸ್ ಬರಬೇಕು ಅಂತಲೇ ನಿಮ್ಮನ್ನು ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ? ಅದು ನೀವು ಝೀ ಕನ್ನಡ ಟೀಮ್ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕು. ಆ್ಯಂಡ್ ಅದಕ್ಕೆ ಪರ್ಸ್ನಲಾಗಿ ಯಾವ ಆ್ಯಪ್ ಇಲ್ಲ. ಆ್ಯಂಡ್ ಓಲಾದಲ್ಲಿ ಊಬರಲ್ಲೆಲ್ಲ ಸಿಗಲ್ಲ. ಅದು ನೀವು ಝೀ ಟೀಮ್ಗೆ ಕನೆಕ್ಟ್ ಆದರೆ ಅವ್ರು ನನಗೆ ಕಾಲ್ ಮಾಡಿ ಹೇಳ್ತಾರೆ ಇಲ್ಲಿ ಪಿಕಪ್ ಇದೆ ಅಂತ. ಈ ಪಾತ್ರ ಒಂದು ವಿಶೇಷವಾಗಿರೋ ರೀತಿ ನಮಗೆ ಕಾಣಿಸ್ತಾ ಇದೆ. ಸೊ ಈ ಪಾತ್ರ ಅಂತ ಬಂದಾಗ ನಿಮ್ಮ ಕ್ಯಾರೆಕ್ಟರ್ ಹೇಗೆ ಮೂವ್ ಆಗುತ್ತೆ? ಜೊತೆಗೆ ನಾವೆಲ್ಲ ಡೀಸೆಂಟ್ ಆಗಿರೋ ಹುಡುಗನ ಲವ್ ಮಾಡಿದ್ರೆ, ನೀವು ನೋಡಿದ್ರೆ ಕುಡಿದು ತುರಾಡೋ ಹುಡುಗನ ಲವ್ ಮಾಡಿದ್ರೆ ಹೇಗೆ ಪ್ರೀತಿ ಆಗುತ್ತೆ? ನನಗೆ ಪ್ರಾಬ್ಲಮ್ಸ್ ಅಂದರೆ ನನಗಿಷ್ಟ ಇಲ್ಲ, ಪ್ರಾಬ್ಲಮ್ಸ್ ಲವ್ಸ್ ಮೀ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲೋ ಒಂದು ಕಡೆ ಹೋದ್ರೂ ಯಾವುದೋ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ತೀನಿ. ಬಟ್ ಆದರೂ ನಾನೊಂದು ರೆಸ್ಪಾನ್ಸಿಬಲ್ ಹುಡುಗಿ. ಮನೆ ನಡೆಸೋದು ಹೇಗೆ ಅಂತೆಲ್ಲ ನಮ್ಮ ಅಣ್ಣ ಆಲ್ರೆಡಿ ಹೇಳ್ಕೊಟ್ಟಿದ್ದಾನೆ. ಸೊ ಅಣ್ಣ ಸದ್ಯಕ್ಕೆ ಮನೇಲಿದ್ದಾನೆ, ಅವನು ಸ್ವಲ್ಪ ಬ್ಯುಸಿ ಇದ್ದಾನೆ. ಬಟ್ ಇವಾಗ ಪ್ರೋಮೋದಲ್ಲಿ ನೋಡಿರೋ ಹಾಗೆ ಅಣ್ಣ ಹೋದ್ಮೇಲೆ ಲೈಫ್ ಹೇಗೆ ನಡೆಸ್ತೀನಿ ಅಥವಾ ಜೀವನ ಹೇಗೆ ಸಾಗಿಸ್ತೀನಿ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಸ್ ರುಕ್ಕು.
ಯಾಕಂದರೆ ತುಂಬ ಕಲಿಯೋದಿದೆ ರುಕ್ಕು ಪಾತ್ರದಿಂದ. ತುಂಬ ಪೇಷನ್ಸ್ ಆಗಿರಲಿ, ಪೇಷನ್ಸ್ ಅಂದರೆ ಬೇರೆ ಥರ ಪೇಷನ್ಸ್ ಬರಲ್ಲ, ಮನೇಲಿ ಪೇಷನ್ಸ್ ಇರ್ತಾಳೆ. ಮನೇಲಿ ಪೇಷನ್ಸ್ ಆಗಿ ತುಂಬ ಲವಲವಿಕೆಯಿಂದ ಮನೆ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಆ್ಯಂಡ್ ಅಣ್ಣನಿಗೆ ಹೆಲ್ಪ್ ಮಾಡ್ತಾ, ಅಣ್ಣ ಪಾಪ ಒಬ್ಬನೇ ದುಡಿತಾನೆ, ಕಷ್ಟಪಡ್ತಾನೆ ಲೈಫ್ನ ನಡೆಸೋದಕ್ಕೆ ಅಂತ. ನನ್ನ ಅಳಿಲ್ ಸೇವೆ ಥರ ಅಣ್ಣ ಫ್ರೀ ಇದ್ದಾಗ ಅಥವಾ ಅಣ್ಣ ಮನೇಲಿ ಇಲ್ಲದೆ ಇರೋವಾಗ, ಅಣ್ಣ ಮಲಗಿದ್ದಾಗ ಆಟೋನ ಎಸ್ಕೇಪ್ ಮಾಡ್ಕೊಂಡು ಹೋಗಿ ಆಟೋನ ಎಸ್ಕೇಪ್ ಮಾಡ್ಕೊಂಡು ಹೋಗಿ ಬಾಡಿಗೆ ಎಲ್ಲ ಮಾಡ್ಕೊಂಡು ಬರ್ತಾ ಇರ್ತೀನಿ. ಅಂದರೆ ನನ್ನ ಕಡೆಯಿಂದ ಮನೆಗೆ ಅಥವಾ ಅಣ್ಣನಿಗೆ ಒಂಚೂರು ಸಹಾಯ ಆಗಲಿ ಅಂತ. ಸೊ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದನ್ನು ಮುಂಚೆಯಿಂದನೇ ಕಲಿಸಿದ್ದಾನೆ. ಸೊ ಅದನ್ನು ಮದುವೆ ಆದಮೇಲೆ ಇನ್ನೂ ಚೆನ್ನಾಗಿ ನಿಭಾಯಿಸ್ತೀನಿ. ಆ್ಯಂಡ್ ನೀವು ಕೇಳಿದ್ರಿ ಯಾಕೆ ಆ ಥರ ಕುಡುಕನ ಇಷ್ಟಪಡೋದು ಅಂತ. ನನಗೂ ಗೊತ್ತಿಲ್ಲ ಯಾಕೆ ಕುಡುಕನ ಇಷ್ಟಪಡ್ತೀನಿ ಅಂತ. ನಾನು ಕುಡುಕನ ಆ್ಯಕ್ಚುಲಿ ಹೇಟ್ ಮಾಡ್ತಾ ಇರ್ತೀನಿ. ಬಟ್ ಯಾಕೆ ನನಗೆ ಅವನ್ನ ಮದುವೆ ಆಗೋ ಪರಿಸ್ಥಿತಿ ಬರುತ್ತೆ ಅಂತ ನೋಡಬೇಕು ಅಂದರೆ ನೀವು ತಪ್ಪದೆ ಮಾರ್ಚ್ 9ನೇ ತಾರೀಕು 6:30 ಕೃಷ್ಣ ರುಕ್ಕು ಬರ್ತಾಯಿದೆ. ತಪ್ಪದೆ ಮಿಸ್ ಮಾಡಿದೆ ನೋಡಿ. ಎಸ್, ಥ್ಯಾಂಕ್ ಯು. ಓಕೆ, ಇವಾಗ ಸದ್ಯಕ್ಕೆ ಸ್ಯಾಂಡಲ್ವುಡ್ನಲ್ಲಿ ಒಂದು ಕಿಡಿ ಹತ್ತಿದೆ ಅಂತಲೇ ಹೇಳ್ಬೋದು. ಸಪ್ತಮಿ ಗೌಡ ಅವರು ಒಂದು ವಿಚಾರನ ಬ್ರೇಕ್ ಮಾಡ್ತಾರೆ. ಸೊ ಅದು ಯೂಶ್ವಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವಂಥ ಎಲ್ಲ ಹುಡುಗಿರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಆ ವಿಷಯದ ಬಗ್ಗೆ ಮಾತಾಡೋದಾದರೆ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರ್ಕಿಂತ ಅನ್ನೋದಕ್ಕಿಂತ ಆ್ಯಸ್ ಅನ್ ಆರ್ಟಿಸ್ಟ್ ತುಂಬ ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಯಾಕಂದರೆ ನಾವೇ ಎಷ್ಟೊಂದು ಕಡೆ ಶೂಟಿಂಗ್ ಮಾಡ್ತಾ ಇರ್ತೀವಿ, ಏನೋ ಒಂದೊಂದು ಸೀನ್, ರೊಮ್ಯಾಂಟಿಕ್ ಸೀನು, ಏನೋ ಒಂದು ರೋಡಲ್ಲೇನೋ ಮಾಡ್ತಾ ಇದ್ದಾಗ ಅದನ್ನು ಕೆಲವರು ವೀಡಿಯೋ ಮಾಡ್ಕೊಳ್ತಾ ಇರ್ತಾರೆ, ಅದನ್ನು ಯಾವುದ್ಯಾವುದೋ ಒಂದೊಂದು ಇದಕ್ಕೆ ಹಾಕ್ತಾರೆ. ಸೊ ಅಂಥದ್ದೆಲ್ಲ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಅದಕ್ಕೊಂದು ರೂಲ್ ಬರಬೇಕು. ವಿಡಿಯೋ ಮಾಡೋದಕ್ಕೇ ಒಂದು ರೂಲ್ ಬರಬೇಕು. ಏನಾದರೂ ನಮಗೆ ಇಷ್ಟ ಆಗ್ತಾ ಇಲ್ಲ ಅಥವಾ ಅವ್ರೇನಾದರೂ ರಾಂಗಾಗಿ ತೆಗಿತಾ ಇದ್ದಾರೆ ಅಂದರೆ ಅದಕ್ಕೆ ಒಂದು ಸ್ಟ್ರಾಂಗಾಗಿ ಯಾವುದಾದ್ರೂ ಒಂದು ಸ್ಟ್ರಾಂಗಾಗಿ ಆ್ಯಕ್ಷನ್ ತಗೊಳ್ಳೋ ಅಂಥ ಒಂದು ರೂಲ್ ಬರಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೆ. ನೋಡಿದ್ರಲ್ವಾ, ಇದು ಮೌನ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.